ಹಾಗಾಗಿ ಸಕಲೇಶ್ಪುರದ ಸೋನಿ ಆರ್ಕೆಸ್ಟ್ರಾ ಬೆಂಗಳೂರಿನ ಟಾಪ್ ಸ್ಟಾರ್ ಆಗಿ ಬದಲಾವಣೆ ಆಯಿತು. ಆ ಹೆಸರನ್ನಿಟ್ಟವರು ಫೇಮಸ್ ಡಬ್ಬಿಂಗ್ ಆರ್ಟಿಸ್ಟ್ ಸುದರ್ಶನ್ ಅಂತ, ನಿಮ್ಗೆ ಗೊತ್ತಿರ್ಬೋದು, ಸುದ್ದಿ ಅಂತ. ಅವರು ಈ ಹೆಸರು ಅಷ್ಟು ಬೇಡ ಕಣೋ ಅಂತ ಹೇಳ್ಬಿಟ್ಟು ಟಾಪ್ ಸ್ಟಾರ್ ಅಂತ ಒಂದು ಹೆಸರಿಟ್ಟರು. ಅದು ಫೇಮಸ್ ಆಯಿತು. ಆ ಟೈಮಲ್ಲಿ ನನಗೆ ಎನ್ ಟಿ ಜಯರಾಮ್ ರೆಡ್ಡಿ ಡೈರೆಕ್ಟ್ರು ಪರಿಚಯ ಆದರು. ಅವ್ರ ಸಿನಿಮಾದಲ್ಲಿ ಅಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ. ನಾನು ಒಂದು 3-4 ಸಿನಿಮಾ ಅಸ್ಟೆಂಟ್ ಡೈರೆಕ್ಟ್ರಿಗೆ ಕೆಲಸ ಮಾಡಿದ್ದೀನಿ. ಯಾರು ಹೊಣೆ ಅಂತ ಫಸ್ಟ್ ಸಿನಿಮಾ ಅವ್ರದ್ದು, ಅದರಲ್ಲಿ ಕೂಡ ವರ್ಕ್ ಮಾಡಿದೆ. ಆಮೇಲೆ 2-3 ಅವಾರ್ಡ್ ಸಿನಿಮಾ ಮಾಡಿದ್ರು ರೆಡ್ಡಿ ಅವರು. ಈ ಮಧ್ಯೆ ಒಂದು 4-5 ವರ್ಷದಲ್ಲಿ ನಾನು ಕುರುಬ್ರಳ್ಳಿ, ನಾನಿದ್ದ ಮನೆ ಕುರುಬ್ರಳ್ಳಿಲಿ. ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲೇ ಎಸ್ ನಾರಾಯಣ ಅವರು ಇದ್ದರು. ಹಾಗೆ ಪರಿಚಯ ಆಯಿತು. ಅವರು ಕೇಳೋದು, ನಿಂದೆ ಏನು ಮಾಡ್ತೀರಾ ಅಂದಾಗ ನಂದು ಟೀಮು ಚೆನ್ನಾಗಿತ್ತು, ಆರ್ಕೆಸ್ಟ್ರಾ ನಡೀತಾ ಇತ್ತು ಅವಾಗ. ಆಮೇಲೆ ಹಾಗೆ ಪರಿಚಯ ಮಾಡ್ಕೊತ ಒಂದು ದಿನ, ಸರ್ ಏನು ಸರ್ ನೀವು ಯಾವ ಸಿನಿಮಾ ಮಾಡ್ತಾಯಿದ್ದೀರ ಅಂತ ಕೇಳಿದಾಗ ಅವರು, ಇಲ್ಲ ಸದ್ಯಕ್ಕೆ ಮಾಡಿದ್ದೀನಿ, ಈಗ ಸದ್ಯಕ್ಕೆ ಸಿನಿಮಾಗಳಿಲ್ಲರೇನೋ, ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು, ನನಗೆ ಫೈನಾನ್ಸ್ ತೊಂದರೆ ಆಯಿತು ಮತ್ತು ಸಿನಿಮಾಗಳಿಲ್ಲ ಇವಾಗ, ಹಾಗಾಗಿ ಸುಮ್ಮನೆ ಇದ್ದೀನಿ ಅಂತ ಹೇಳಿದ್ರು. ಮತ್ತು ನಾನೊಂದಿನ ಏನು ಮಾಡಿದೆ, ನೋಡಿ ಸರ್ ನಮ್ಮ ಬಾಸ್ ಇದ್ದಾರೆ ಡಾಕ್ಟರ್ ಸುರೇಶ್ ಶರ್ಮಾ ಅಂತ, ಅವರು ಪ್ರೊಡ್ಯೂಸರು, ಸುಮಾರು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ, ನೀವು ಯಾಕೆ ಅವ್ರ ಜೊತೆ ಕೈ ಜೋಡಿಸ್ಬಾರ್ದು ಅಂತ ಕೇಳಿದೆ. ಮತ್ತು ಹೇಗೆ ಯಾವ ಥರ ನನಗೆ ಗೊತ್ತಿಲ್ಲವಲ್ಲ ರೇಣು ನಾನು ಹೆಂಗೆ ಅವ್ರನ್ನ ಮಾತಾಡ್ಸೋದು ಅಂತ ಹೇಳಿದಾಗ ನಾನು ಶರ್ಮಾ ಅವ್ರ ಹತ್ರ ಹೋಗಿ ಮಾತಾಡಿದೆ. ಸರ್ ಹಿಂಗೆ ಎಸ್ ನಾರಾಯಣ್ ಅಂತ ನಿರ್ದೇಶಕರು, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ, ಒಂದು 3 ಸಿನಿಮಾ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಏನೋ ಸಮಸ್ಯೆಯಿಂದ ಅವ್ರಿಗೆ ಸಿನಿಮಾಗಳಿಲ್ಲ, ಹಾಗೇ ಇದ್ದಾರೆ. ಹಾಗಾಗಿ ಅವ್ರನ್ನ ಇಟ್ಕೊಂಡು ಯಾಕೆ ಸರ್ ಸಿನಿಮಾ ಮಾಡಬಾರ್ದು ಅಂತ ನಾನು ಡಾಕ್ಟ್ರಿಗೆ ಕೇಳಿದೆ, ಶರ್ಮಾ ಅವರಿಗೆ. ಆಯ್ತಪ್ಪ ಪರಿಚಯ ಮಾಡಿ ನೋಡೋಣ ಅಂತಂದರು. ನಾನು ಡಾಕ್ಟ್ರಿಗೆ ಹೇಳಿದೆ ಪರಿಚಯ ಮಾಡೋಣ ಅಂತ. ಹ್ಞೂ ಅಂದರು. ನಾರಾಯಣವ್ರಿಗೆ ಕೂಡ ಹೇಳಿದೆ ನಾನು, ಸರ್ ಹಿಂಗೆ ಶರ್ಮಾ ಅವ್ರು ನಿಮ್ಮನ್ನು ಭೇಟಿ ಮಾಡಬೇಕಂತೆ, ಹೆಂಗೆ ಭೇಟಿ ಮಾಡೋದು, ಬನ್ನಿ ಆಫೀಸಿಗೆ. ಇಲ್ಲ ನಾನು ಆಫೀಸಿಗೆ ಬರೋಕ್ಕಾಗಲ್ಲ, ಅವರೇ ಇಲ್ಲವ್ರು ಭೇಟಿ ಬೇರೆ ಕಡೆ ಬರೋಕ್ಕಾಗುತ್ತೆ ಅಂತ ಕೇಳಿದ್ರು. ಸೊ ಇಬ್ಬರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಭೇಟಿ ಆಗೋದಕ್ಕೆ. ನಾನೇನು ಮಾಡಿದೆ, ಒಂದು ಅಲ್ಲೇ ಸಿನಿಮಾ ಸೀನ್ ಕ್ರಿಯೇಟ್ ಮಾಡಿ ಶಂಕರ ಮಠ ಸರ್ಕಲಲ್ಲಿ ಅವ್ರಿಗೂ ಇವ್ರಿಗೂ ಭೇಟಿ ಆಗೋ ಥರ. ಆವಾಗಲೇ ನಾರಾಯಣ ಅಂತ ಒಂದು TVS XL ಸ್ಕೂಟಿ ಬೇರೆ ಇತ್ತು. ಈಗ ನಾನೇ ನನ್ನ ಅಕೌಂಟಲ್ಲೇ ಆ ಸ್ಕೂಟಿನ ನಾರಾಯಣವ್ರಿಗೆ ಕೊಡಿಸಿದ್ದು. ನಾನು 2 ಸ್ಕೂಟಿ ತೊಗೊಂಡಿದ್ದು, ನನಗೂ ಗಾಡಿ ಇರಲಿಲ್ಲ, ನಂದೊಂದು ಸ್ಕೂಟಿ ಅವ್ರದ್ದೊಂದು ಸ್ಕೂಟಿ. ನನ್ನ ಅಕೌಂಟಲ್ಲಿ ನಾರಾಯಣವ್ರಿಗೆ ಒಂದು ಸ್ಕೂಟಿ ಕೊಡಿಸಿದ್ದೆ ನಾನು. ಅವ್ರು ಹಂಗೆ ಬಂದು ಅದೇ ಸ್ಕೂಟಿಲಿ ಬಂದರು. ಡಾಕ್ಟರ್ ಶರ್ಮಾ ಅವರು ಶಂಕರ ಮಠದಿಂದ ಈ ಕಡೆ ಬಂದರು, ಅವ್ರು ಈ ಕಡೆ ಬಂದರು. ಅಚಾನಕ್ ಪರಿಚಯ ಆಗೋ ಥರ ಒಂಥರ ಸಿನಿಮಾ ಟೈಪ್ ಅನ್ಬೋದು ಇದು. ಪರಿಚಯ ಮಾಡ್ಕೊಳ್ಳಿ ಸರ್ ಅಂತ ಇವರು ಡಾಕ್ಟರ್ ಶರ್ಮಾ ಅಂತ ಸರ್ ಅಂತ ಇವ್ರಿಗೆ ಪರಿಚಯ ಮಾಡಿದೆ. ಸರ್ ಎಸ್ ನಾರಾಯಣ್ ಅಂತ ಹೇಳಿದೆ. ಓ ಹೌದೇನು ರೀ, ಯಾವ ಪಿಕ್ಚರ್ ಮಾಡ್ತಾಯಿಲ್ಲ, ಸ್ವಲ್ಪ ಮಾತುಕತೆ ನಡೀತು ಅಲ್ಲಿ. ಹಾಗಾಗಿ ಅವರು ಆಫೀಸಿಗೆ ಬನ್ನಿ ಅಂತ ಅಂದರು. ಆಫೀಸಲ್ಲಿ ಮಾತಾಡೋಣ, ಏನಿದೆ, ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ನೀವು ಡೈರೆಕ್ಷನ್ ಮಾಡಿದ್ದೀರಾ, ಮುಂದಕ್ಕೆ ಏನೋ ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ ಅವರು ಒಂದು 4-5 ದಿನದಲ್ಲಿ ಇವರು ಆಫೀಸಿಗೆ ಬಂದರು, ನಮ್ಮ ನಾರಾಯಣವ್ರ ಆಫೀಸಿಗೆ ಬಂದರು. ಅವಾಗ ಕಾರ್ಡ್ ರೋಡಲ್ಲಿ ನನ್ನ ಆಫೀಸ್ ಇತ್ತು, ಆ ಆಫೀಸಿಗೆ ಬಂದರು. ಅದು ಆ್ಯಕ್ಚುಲಿ ನನ್ನ ಆಫೀಸ್ ಅದು. ಡಾಕ್ಟ್ರು ಅಲ್ಲಿಗೆ ಬಂದರು. ನಾನಾಗ ಡಾಕ್ಟ್ರದ್ದು ಕಂಪ್ನಿಗೆ ಡಿಸ್ಟ್ರಿಬ್ಯೂಟ್ರ್ ಆಗಿದ್ದೆ, ಅವ್ರದ್ದು ಮೆಡಿಸಿನ್ ಕಂಪ್ನಿಗೆ ನಾನು ಡಿಸ್ಟ್ರಿಬ್ಯೂಟ್ರು. ಮತ್ತು ಅದೇ ಬಿಲ್ಡಿಂಗಲ್ಲೇ ಡಾಕ್ಟ್ರು ಬಂದು ಕೂರ್ತಾಯಿದ್ರು. ಈಗ ಪರಿಚಯ ಆಗಿ ಅವರಿಬ್ಬರು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆಗಿ 1.5 ತಿಂಗಳು 2 ತಿಂಗಳು ಆಯಿತು. ಜೊತೆಗೆ ಒಂದು ಸಿನಿಮಾ ಕೂಡ ಪ್ಲ್ಯಾನ್ ಮಾಡೇ ಬಿಟ್ಟರು ಇಮಿಡಿಯೇಟಾಗಿ. ಅದೇ ಸಿನಿಮಾ ನಿಘಾತ ಅಂತ, ಶಶಿಕುಮಾರ್ ಅವರು ಹೀರೋ, ಅದಕ್ಕೆ ನಾರಾಯಣ್ ಅವರು ಡೈರೆಕ್ಷನಲ್ಲಿ. ಈ ಮಧ್ಯದಲ್ಲಿ ಎಸ್ ಗೋವಿಂದ್ ಅವರ ಬ್ರದರ್ ಒಟ್ಟಿಗೆ ಇದ್ದರು. ಬ್ರದರ್ ಎಸ್ ಗೋವಿಂದ್ ಅವರ ಬಾಬಾ ಗಿರಿ ಅಂತ ಕ್ಯಾಮ್ರಾಮನ್, ಅವರು ಭಾಳ ಉತ್ತಮವಾದ ಕ್ಯಾಮ್ರಾಮನ್ ಜೊತೆಲಿದ್ದರು. ಬಟ್ ಅಷ್ಟಕ್ಕಷ್ಟೇ ಅವರಲ್ಲಿ ಚೆನ್ನಾಗೇ ಇದ್ದರು. ಈ ಸಿನಿಮಾ ಆದ ತಕ್ಷಣ ಅದು ಯಾಕೋ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಡಿಸ್ಟರ್ಬ್ ಆಯಿತು ಇವರಿಗೆ, ನಾರಾಯಣ ಅವರಿಗೆ. ಯಾಕೆಂದ್ರೆ ನಾನು ಎಲ್ಲ ಹಣದ ವಿಚಾರದಲ್ಲಿ ಡಾಕ್ಟ್ರ್ ಹತ್ರ ದುಡ್ಡು ತರೋದಾಗಲಿ ಇವ್ರಿಗೆ ಕೊಡೋದಾಗಲಿ ಪ್ರತಿಯೊಂದೂ ಕೂಡ ನಾನೇ ಮಾಡ್ತಾಯಿದ್ದೆ. ಸರ್ ನಾನು ಈ ದುಡ್ಡಿನ ವಿಚಾರದಲ್ಲಿ ಇಂಟರ್ಫಿಯರ್ ಆಗೋದು ನಾರಾಯಣ ಅವ್ರಿಗೆ ಇಷ್ಟ ಆಗಲಿಲ್ಲ. ಆವಾಗ ಪರ್ಪಸ್ಫುಲ್ಲಿಂದ ಏನೋ ಗೊತ್ತಿಲ್ಲ, ರೇಣು ನಮ್ಮ ಗೋವಿಂದ್ ಅವ್ರು ಫ್ರೀ ಇದ್ದಾರೆ, ಅವ್ರಿಗೇನು ಕೆಲಸ ಇಲ್ಲ ಈಗ, ಅವರನ್ನೇ ಕ್ಯಾಶಿಯರ್ ತೊಗೋತೀನಿ, ನೀವು ಬೇರೆ ಕೆಲಸ ನೋಡ್ಕೊಳ್ಳಿ ಅಂತಂದು. ಹಿಂಗೆ ಆಗ ಅಂದಮೇಲೆ ಇದೇನು ಮಾಡ್ತೀರ ನೀವು? ನಾನೇನು ಮಾಡಿದೆ, ಆಯ್ತು ಸರ್ ಅಂತ ಡಾಕ್ಟ್ರಿಗೆ ಹೋಗಿ ಹೇಳಿದೆ. ಸರ್ ಹಿಂಗೆ ನಾನು ಬೇಡ ಅಂತಾರೆ ಇಲ್ಲಿ ಇದು ವರ್ಕ್ ಮಾಡೋದು ಈ ಪ್ರಾಜೆಕ್ಟಲ್ಲಿ, ನಾರಾಯಣ ಹೇಳ್ತಾ ಇದ್ದಾರೆ. ಆಯ್ತಪ್ಪ ಇನ್ನೇನು ಮಾಡೋದು ಅಂತ ಡಾಕ್ಟ್ರ್ ಸಮಾಧಾನ ಆಯ್ತು, ಆಗಲಿಲ್ಲ ಅವ್ರಿಗೆ. ಯಾಕಪ್ಪ ದುಡ್ಡು ನಾನು ಖರ್ಚು ಮಾಡ್ತಾ ಇರೋದು, ನಾರಾಯಣಿಗೆ ಏನಪ್ಪ ಅದು, ದುಡ್ಡು ಕೊಡೋದು ನಾನು, ನೀನು ತೊಗೊಂಡು ತಲುಪಿಸೋದು ನೀನು, ಅದಕ್ಕೆ ಬೇರೆಯವರು ಯಾಕೆ ಅಂತ. ಅದಕ್ಕೆ ಇವರು ಯಾವ್ಯಾವ ಸಿನಿಮಾ ಡೈಲಿ ಏನು ಹೇಳಿದ್ರೆ ಗೊತ್ತಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಆಚೆ ಬಂದೆ. ನಾನು ಸಿನಿಮಾ
ಅವ್ರ ಜೊತೆ ಹೋಗೋದು ಬಿಟ್ಟೆ. ಆಮೇಲೆ ನಮ್ಮದೇನು ಕೆಲಸ ಇತ್ತು, ನಮ್ಮದು ಆವಾಗ ಮ್ಯೂಸಿಕ್ ಸಿಸ್ಟಮ್ ಅದೇ ನಮ್ಮ ಟಾಪ್ ಸ್ಟಾರು ಫೇಮಸ್ ಆಗಿತ್ತು ಅಷ್ಟೊತ್ತೆ. ಅದೇ ಸೇಮ್ ಟೈಮು ನಂದು ಕೂಡ ಫೇಮಸ್ ಆಗಿತ್ತು. ನನಗೆ ಹಗಲು ಮಾತ್ರ ಫ್ರೀ ಇದ್ದೆ, ಸಂಜೆ ಕಂಪ್ಲೀಟ್ ಕಾರ್ಯಕ್ರಮ, ದಿನಕ್ಕೆ 2 ಕಾರ್ಯಕ್ರಮ, ಮ್ಯಾರೇಜ್ ಇದ್ದರೆ 3 ಕಾರ್ಯಕ್ರಮ, ಹೀಗೆ ತುಂಬ ಬ್ಯುಸಿಯೆಸ್ಟ್ ಆಗಿದ್ದೆ ನಾನು. ನನಗೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಕೂಡ ಜಾಸ್ತಿ ದುಡ್ಡು ಬರ್ತಾಯಿತ್ತು, ಒಳ್ಳೊಳ್ಳೆ ಕಾರ್ಯಕ್ರಮ ಸಿಗ್ತಾಯಿತ್ತು, ಒಳ್ಳೆ ರೆಮ್ಯುನೇಷನ್ ಕೊಡ್ತಾಯಿದ್ರು ನನಗೆ. ಭಾಳಷ್ಟು ಫೇಮಸ್ ಆಗಿತ್ತಲ್ಲ ಆ ಟೈಮಲ್ಲಿ ಇದ್ದಂಥ ಆರ್ಕೆಸ್ಟ್ರಾ ಅಂದರೆ ಮೋಹನ್ ಜಿಂಪೆಟ್ಸು, ಸೌಂಡ್ ಆಫ್ ಮ್ಯೂಸಿಕ್ಕು ಮಲ್ಲು ಅವ್ರದ್ದು, ಮತ್ತು ಬ್ಲೂ ಬಾಯ್ಸ್ ಜೋಸೆಫ್ ಅಂತ, ಈ ಥರ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾಗಳಿದ್ದು. ಆ ಟೈಮಲ್ಲಿ ನಾನು ಏನು ಮಾಡಿದೆ, ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡಬೇಕು, ನಾನು ಫೇಮಸ್ ಆಗಬೇಕು, ಒಳ್ಳೆ ಕಾರ್ಯಕ್ರಮ ಕೊಟ್ಟರೆ ಜನಗಳು ಇನ್ನೂ ಹೆಚ್ಚು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟು ಆವಾಗಲೇ. ಆಗ ಆ್ಯಕ್ಚುಲಿ ಫ್ಲಾಪಿ ಬರ್ತಾಯಿತ್ತು, ಆ ಫ್ಲಾಪಿ ಮೂಲಕ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ನಾನು ಆ ಕೆಲಸ ಮಾಡ್ತಾಯಿರಲಿಲ್ಲ. ಎಲ್ಲ ಆರ್ಟಿಸ್ಟ್ಗಳು ಕೀಬೋರ್ಡ್ ಪ್ಲೇಯರು, ರಿದಮಿಸ್ಟು ಎಲ್ಲ ಸ್ಟೇಜ್ ಮೇಲೆ ಲೈವ್ ಆರ್ಟಿಸ್ಟ್ನ ಹಾಕಿ ಶೋ ಕೊಡ್ತಾಯಿದ್ದೆ, ಜೊತೆಗೆ ಬ್ಯೂಟಿಫುಲ್ ಲೈಟಿಂಗ್ಸ್. ಇವಾಗ ಏನು ನ್ಯೂಸಿ ಅಥವಾ ಬೇರೆ ಬೇರೆ ಚಾನಲ್ ಲೈಟಿಂಗ್ಸ್ ಹಾಕಿ ಶೋ ಮಾಡ್ತಾರೆ, ಅದನ್ನು ನಾನು 85ರಲ್ಲೇ ಸ್ಟಾರ್ಟ್ ಮಾಡಿದೆ. 85ರಿಂದ 95 10 ವರ್ಷ ಫ್ರೀಯಾಗಿ ಲೈಟಿಂಗು, ಸೌಂಡ್ ಸಿಸ್ಟಮು, ಸೊ ಇಂಪೋರ್ಟೆಡ್ ಎಲ್ಲ ಬ್ಯೂಟಿಫುಲ್ಲಾಗಿ ಫಂಕ್ಷನ್ ಮಾಡಿದಾಗ ನಮ್ಮದು ಆರ್ಕೆಸ್ಟ್ರಾ ತುಂಬ ಫೇಮಸ್ ಆಯಿತು. ಅದೇ ಟೈಮಲ್ಲಿ ನಾರಾಯಣ್ ಅವರಿಗೆ ಕಲಾ ಸಾಮ್ರಾಟ್ ಅನ್ನೋ ಒಂದು ಬಿರುದು ದಾವಣಗೆರೆಯಲ್ಲಿ ಬಂತು. ಅದನ್ನು ಕೂಡ ನಾವೇ ಹೋಗಿ ನಾವೆಲ್ಲ ಆರ್ಟಿಸ್ಟ್ಗಳು ಸೇರಿಕೊಂಡು, ನಮ್ಮ ಸ್ನೇಹಿತರು ಮತ್ತು ದಾವಣಗೆರೆ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಆ ಕಲಾ ಸಾಮ್ರಾಟನ್ನು ದಾವಣಗೆರೆಯಲ್ಲಿ ಅವ್ರಿಗೆ ಕೊಟ್ಟಿದ್ದು. ಯಾವುದು ಸರ್ಕಾರ ಏನು ಕೊಡಲಿಲ್ಲ, ನಾವು ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಕೊಟ್ಟಿದ್ದು ಅವರಿಗೆ. ಆ ಕಲೆನ ಅವರು ಇನ್ನೂ ಅದೇ ಥರ ಮಾಡಿದರೆ ಚೆನ್ನಾಗಿರ್ತಿದ್ರೇನೋ ಅನಿಸುತ್ತೆ, ಬಟ್ ಇಷ್ಟೊಂದು ಸೋಲು ಆಗ್ತಿರಲಿಲ್ಲ ಅವರಿಗೆ. ಅವರಲ್ಲಿ ಏನು ಅಂದರೆ, ನಾನು ಹೇಳಲೇಬೇಕು ಈ ವಿಚಾರನ ನೋಡಿ, ನಾನು ಅಷ್ಟೊಂದು ಸಹಾಯ ಮಾಡಿದೆ ಅವರಿಗೆ, ದುಡ್ಡಲ್ಲಾಗಲಿ ಕೆಲಸದಲ್ಲಾಗಲಿ ಯಾವುದೇ ಕೆಲಸ ಕೊಟ್ಟರು ಹಾನೆಸ್ಟಾಗಿ ಮಾಡ್ತಾಯಿದ್ದೆ. ಅವರಿಗೆ ಅದೇನೋ ಅದು ಈಗೋ ಜಾಸ್ತಿ. ನಾನು ಬಿಟ್ಟರೆ ಇಲ್ಲ, ಸಿನಿಮಾ ಅಂದರೆ ಡೈರೆಕ್ಟ್ರ್ ಮಾತ್ರ, ಇದ್ದರೆ ಮಾತ್ರ ಸಿನಿಮಾ ಸಕ್ಸಸ್ಸು, ಇನ್ಯಾರು ಇಲ್ಲಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಆವತ್ತು ತುಂಬಿತ್ತು, ಇವತ್ತು ಇದೆ. ಇದನ್ನು ನನಗನ್ಸುತ್ತೆ ನಾರಾಯಣ ಅವರು ಈಗಲಾದರೂ ಬಿಟ್ಟು, ಸಿನಿಮಾ ಅಂದರೆ ಟೀಮ್ ವರ್ಕ್, ಕ್ಯಾಮ್ರಾ, ಕತೆ, ಸಬ್ಜೆಕ್ಟು, ಹಾಡುಗಳು ಪ್ರತಿಯೊಂದು ಸೇರಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ನಾರಾಯಣ ಅವ್ರಿಗೆ ಇನ್ನೂ ಅದು ಅರಿವಿಗೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅವರು ಮಾಡಿಕೊಂಡು ಭಾಳ ಸಂತೋಷ. ಸೊ ಹೀಗಾಗಿ 10 ವರ್ಷಕ್ಕೆ ಆರ್ಕೆಸ್ಟ್ರಾ ನಡೆಸಿ, ಮತ್ತು ಲಾಸ್ಟಿಗೆ ನನಗೆ ಸ್ವಲ್ಪ ಜಾಸ್ತಿ ಕಾರ್ಯಕ್ರಮ ಬರೋಕ್ಕೆ ಶುರು ಆದಾಗ ನನಗೆ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಮ್ಮ ಡಾಕ್ಟರ್ ಶರ್ಮಾ ಅವರು ಏನು ಬಿಸ್ನೆಸ್ ಮಾಡ್ತಾರೆ, ಅದೇ ಥರ ನಾನೊಂದು ಬಿಸ್ನೆಸ್ ಶುರು ಮಾಡಿದೆ. ಆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ದು ಬರೀ ಒಂದು 10,000 ರೂಪಾಯಿಲಿ ಅಂತ ಅನ್ಸುತ್ತೆ ನನಗೆ. 10-15 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಬಿಸ್ನೆಸ್ 89ರಲ್ಲಿ 89-90ರಲ್ಲಿ ಬಿಸ್ನೆಸ್ ಶುರು ಮಾಡಿದೆ, ಕೇರ್ಟೆಕ್ ಅಂತ ಹೇಳಿ. ಅದೇನಾಯಿತು, ಬಿಸ್ನೆಸ್ 10,000 1 ಲಕ್ಷ ಆಯಿತು, 20 ಲಕ್ಷ ಆಯಿತು, 1 ಕೋಟಿ ಆಯಿತು. ಇವಾಗ ಅದು ಒಂದು ವರ್ಷಕ್ಕೆ ಒಂದು 25 crores ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ. ಬರ್ತಾ ಜಾಸ್ತಿ ಬಿಸ್ನೆಸ್ ಜಾಸ್ತಿ ಆದಂಗೆ ನನಗೆ ಈ ಕಡೆ ಒಲವು ಕಮ್ಮಿ ಆಯಿತು, ಯಾವುದೋ ಮ್ಯೂಸಿಕ್ದು. ಇನ್ನೇನು ಸಾಯಂಕಾಲ ಕಾರ್ಯಕ್ರಮ ಕೊಡಬೇಕು, ಇಲ್ಲಿ ಇದೇ ಕಾರ್ಯಕ್ರಮ ಮುಂದುವರ್ಸಿದ್ರೆ ನಮಗೂ ವಯಸ್ಸಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಬಿಸ್ನೆಸ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ, ಜೊತೆಗೆ ಬಂದ ಲಾಭದಲ್ಲಿ ನಾವು ಇಲ್ಲಿಂದ ಆಚೆ ಮ್ಯೂಸಿಕ್ ಸಿಸ್ಟಮಿಂದ ಆಚೆ ಹೋಗಬಾರ್ದು, ಈ ಇಂಡಸ್ಟ್ರಿಲೇ ಇರಬೇಕು ಅಂತ ಹೇಳಿ ರೇಣು ಫಿಲ್ಮ್ ಸ್ಟುಡಿಯೋ ಇದನ್ನು ಶುರು ಮಾಡಿದೆ. 2007 ಸ್ಟಾರ್ಟ್ ಆಗಿದ್ದದು. ರೇಣು ಫಿಲ್ಮ್ ಸ್ಟುಡಿಯೋ ಸ್ಟಾರ್ಟ್ ಆದ ತಕ್ಷಣ ಅದ್ರ ಮೊದಲೇ ಇಳೆಯರಾಜ ಒಂದು ಮ್ಯೂಸಿಕ್ ರೆಕಾರ್ಡಿಂಗ್ ಮಾಡಿದ್ರು. ಮತ್ತು ಎಲ್ಲ ಗುರುಕಿರಣ್ ಅವರು, ಸುಮಾರು ಒಂದು 20-25 ಜನ ಮ್ಯೂಸಿಕ್ ಡೈರೆಕ್ಟ್ರುಗಳು ನಮ್ಮ ಸ್ಟುಡಿಯೋದಲ್ಲಿ ಬಂದು ಅವರು ಕೆಲಸವನ್ನು ಮಾಡಿ ಭಾಳ ಹೊಗಳಿದ್ರು. ಯಾಕೆಂದರೆ ಆ ಸಿಸ್ಟಮ್ ಹಾಕಿದ್ದೆ ನಾನು, ಡಿಜಿಟಲ್ ಸಿಸ್ಟಮ್. ಅದು ಅಂದರೆ ಎಷ್ಟೇ ಟ್ರ್ಯಾಕ್ನ ನೀವು ಸ್ಟುಡಿಯೋದಲ್ಲಿ ಲೋಡ್ ಮಾಡಿ ಟ್ರ್ಯಾಕ್ನ ನೀವು ಮೂವ್ ಮಾಡ್ಬೋದು, ಈಸಿಯಾಗಿ ಕೆಲಸ ಮಾಡ್ಬೋದು ಅಂಥ ಸಿಸ್ಟಮ್ ಹಾಕಿದ್ದೆ. ಹಾಗಾಗಿ ನಾವು ಆರ್ಕೆಸ್ಟ್ರಾದಲ್ಲಿ ಎಷ್ಟೆಷ್ಟು ಕ್ವಾಲಿಟಿ ಎಕ್ವಿಪ್ಮೆಂಟ್ ಹಾಕಿ ಒಳ್ಳೆ ಕಲಾವಿದರನ್ನೆಲ್ಲ ಸೇರಿಸಿ ನಾನು ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಸ್ಟುಡಿಯೋದಲ್ಲಿ ಕೂಡ ಅದೇ ಥರ ಮಾಡಿದೆ ನಾನು, ಯಾವುದೇ ಕಾಂಪ್ರಮೈಸ್ ಇಲ್ಲ. ಮ್ಯೂಸಿಕ್ ಸಿಸ್ಟಮಿಗೆ ಯಾರೇ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರೂ 50 ವೈಲಿನ್ ಹಾಕಬೇಕಾ, 100 ವೈಲಿನ್ ಹಾಕಬೇಕಾ, ನೀವು ನಮ್ಮ ಸ್ಟುಡಿಯೋದಲ್ಲಿ ನುಡಿಸ್ಬೋದು, ರೆಕಾರ್ಡ್ ಮಾಡ್ಬೋದು. ನಿಮ್ಗೆ ಔಟ್ಪುಟ್ ಕೂಡ ಹಾಗೆ ಇಲ್ಲೇನು ರೆಕಾರ್ಡಿಂಗ್ ಆಗುತ್ತೆ ಅದು ಥಿಯೇಟ್ರಲ್ಲಿ ಕೂಡ ಅದೇ ಥರ ಬರೋಂಥ ಕ್ವಾಲಿಟಿ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿದೆ ನಾನು. ಹಾಗಾಗಿ ಟಾಪ್ ಸ್ಟಾರು ಆರ್ಕೆಸ್ಟ್ರಾನೇ ಫೇಮಸ್ ಆಯಿತು. ಈ ನಂದು ಕೇರ್ಟೆಕ್ ಅಂತ ಕಂಪ್ನಿ ನಡೆಸ್ತಾ, ಅದು ಫೇಮಸ್ ಆಯಿತು. ಜೊತೆಗೆ ಈ ರೇಣು ಫಿಲ್ಮ್ ಸ್ಟುಡಿಯೋ ಇದು ಜಾಸ್ತಿ ಆದಂಗೆ ನಾನು ಆರ್ಕೆಸ್ಟ್ರಾನ ಸುಮಾರು 10 years ಬ್ಯಾಕು
ಸ್ಲೋಲಿ ಕ್ಲೋಸ್ ಮಾಡಿದೆ ಅದನ್ನ. ಈಗ ಸಣ್ಣ ಸಣ್ಣ ಈವೆಂಟ್ಸ್ ಮಾಡ್ತೀನಿ ಇವಾಗಲೂ. ಸೊ ನನ್ನ ಇಲ್ಲಿಂದ ಸಕಲೇಶ್ಪುರದ ಸೋನಿ ಆರ್ಕೆಸ್ಟ್ರಾದಿಂದ ಬೆಂಗಳೂರಿಂದ ರೇಣು ಸ್ಟುಡಿಯೋ ಮತ್ತು ಕೇರ್ಟೆಕ್ ಮತ್ತು ಟಾಪ್ ಸ್ಟಾರ್ ಈ ಆರ್ಕೆಸ್ಟ್ರಾ ಹೇಗೆ ಫೇಮಸ್ ಆಯಿತು ಅಂತ ಒಂದು ಸಣ್ಣ ಕಿರುಪರಿಚಯ. ಕೆಳಗಳಲ್ಲಿಂದ ಬೆಂಗಳೂರಿಗೆ ನಾನು ಹೋದ ಒಂದು ವಿಚಾರ ಸರ್.